ಪತ್ರಕರ್ತ ಶ್ರೀಯುತ ಮಹೇಶ್ ಚಂದ್ರ ಅವರು ಒಂದೆರಡು ಮಾತನಾಡಬೇಕಾಗಿ ವಿನಂತಿ. ಎಲ್ಲರಿಗೂ 68ನೇ ಕನ್ನಡ ರಾಜ್ಯೋತ್ಸವಕ್ಕೆ ಇಲ್ಲಿ ನಡೆದಿರತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳಿಗೂ ಸಹ ಆತ್ಮೀಯವಾದ ಸ್ವಾಗತವನ್ನು ಕೋರಲಾಗುತ್ತಿರುವುದು. ಮತ್ತು ಇವತ್ತಿನ ದಿವಸದಲ್ಲಿ 68ನೇ ಕನ್ನಡ ರಾಜ್ಯೋತ್ಸವ, ಅದರ ಜೊತೆಯಲ್ಲೇ ಒಂದು ಸುವರ್ಣ ಕರ್ನಾಟಕ ಎಂಬ ನಿಟ್ಟಿನಲ್ಲಿ 1973 ನವೆಂಬರ್ 1ರಂದು ಅದು ಮೈಸೂರು ರಾಜ್ಯದಿಂದ ಅದು ಹೊಸ ನಾಮಕರಣದೊಂದಿಗೆ 73 ನವೆಂಬರ್ 1ರಿಂದ ಕರ್ನಾಟಕ ಎಂದು ನಾಮಕರಣವಾಗಿರತಕ್ಕಂಥ ಒಂದು ಸುಸಂದರ್ಭದ ದಿನ. ಈ ನಿಟ್ಟಿನಲ್ಲಿ ಇವತ್ತಿನ ದಿವಸದಲ್ಲಿ 68ನೇ ಕನ್ನಡ ರಾಜ್ಯೋತ್ಸವದ ಜೊತೆಯಲ್ಲಿ ಸುವರ್ಣ ಕರ್ನಾಟಕ ಎಂದೂ ಸಹ ರಾಜ್ಯೋತ್ಸವದ ಜೊತೆಯಲ್ಲಿ ನಾವು ಆಚರಣೆ ಮಾಡ್ತಾ ಇರತಕ್ಕಂಥದ್ದು. ನೋಡಿ, ಕರ್ನಾಟಕ ಎಂದ ತಕ್ಷಣವೇ ಇವತ್ತಿನ ದಿವಸದಲ್ಲಿ ನಮಗೆ ನೆನಪು ಬರೋದು 1956 ನವೆಂಬರ್ 1 ಏಕೀಕರಣವಾಗಿರತಕ್ಕಂಥ ಒಂದು ಪವಿತ್ರವಾದ ದಿವಸ. ಅದು ಕೇಂದ್ರ ಸರ್ಕಾರದವರು ಅದು ಅಂಗೀಕಾರ ಮಾಡಿದಂಥ ಒಂದು ಸುತ್ತಲೂ ಹೊರಡಿಸಿದಂಥ ಒಂದು ಪವಿತ್ರವಾದ ದಿನ ಎಂದರೆ ಅವತ್ತು ಗುರುವಾರದ ದಿನ. ನೋಡಿ, ಭಾಷೀಯ ಪ್ರಾಂತೀಯ ಪ್ರದೇಶಗಳು ಒಟ್ಟಿಗೆ ಸೇರಬೇಕು ಅನ್ನೋ ನೆಲೆಗಟ್ಟಿನಲ್ಲಿ ಇವತ್ತಿನ ದಿವಸದಲ್ಲಿ ಹಲವಾರು ಮಹನೀಯರ ಹೋರಾಟ ಮಾಡಿ ಅದು ಸತತ ಪರಿಶ್ರಮದ ಫಲ ನಮಗೆ 1956 ನವೆಂಬರ್ 1 ಏಕೀಕರಣವಾಗಿದ್ದವು. ನೋಡಿ, ಇದಕ್ಕೆ ಮೂಲವಾಗಿ ನಾವು ನೋಡೋದಕ್ಕೆ ಹೋದರೆ ಕರ್ನಾಟಕದಲ್ಲಿ ಭಾಷೀಯ ಪ್ರಾಂತೀಯ ಪ್ರದೇಶಗಳು ಕರ್ನಾಟಕದಲ್ಲಿ ಮಾತ್ರ ಆರಂಭವಾಯ್ತಾ, ಅಥವಾ ಪಕ್ಕದಲ್ಲಿ ತಮಿಳುನಾಡಿನಲ್ಲಿ ಆರಂಭವಾಯ್ತಾ, ಆಂಧ್ರದಲ್ಲಿ ಆರಂಭ ಆಯ್ತಾ? ಇದು ಭಾಷೀಯ ಪ್ರಾಂತೀಯ ಪ್ರದೇಶದ ಪರಿಕಲ್ಪನೆ ಎಲ್ಲಾಯಿತು, ಹೇಗಾಯಿತು, ಮತ್ತೆ ಇದ್ರದ್ದು ಹಿನ್ನೆಲೆ ಏನು? ತುಂಬ ಜನಕ್ಕೆ ಇದರ ಹಿನ್ನೆಲೆ ಗೊತ್ತಿಲ್ಲ. ಆದರೆ 1890ರ ತದನಂತರದ ಇತಿಹಾಸ ಅದು ನಮಗೆ ಗೊತ್ತಾಗ್ತಾ ಇರತಕ್ಕಂಥದ್ದು. ಇದರ ಒಂದು ಕೆಲವೊಂದಷ್ಟು ಇತಿಹಾಸದ ನೆನಪುಗಳನ್ನು ನಾನು ಇವತ್ತಿನ ದಿವಸದಲ್ಲಿ ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಒಂದು ಯುದ್ಧ ಹಲವಾರು ಘಟನೆಗಳಿಗೆ ಸಾಕ್ಷಿಯಾಗುತ್ತೆ. ಒಂದು ಯುದ್ಧ ಒಂದು ದೇಶದ ರಾಜಕೀಯ ಇತಿಹಾಸವನ್ನು ಬದಲಿಸುತ್ತೆ. ಒಂದು ಯುದ್ಧ ಒಂದು ದೇಶದ ಭವಿಷ್ಯವನ್ನು ರೂಪಿಸುತ್ತೆ. ಒಂದು ಸಾವು ಒಂದು ದೇಶಕ್ಕೆ ಸ್ವಾತಂತ್ರ್ಯದ ದೀಪವನ್ನು ಹಚ್ಚುತ್ತೆ. ಒಂದು ಸಾವು ಎಂದಾಕ್ಷಣವೇ ನಾವೆಲ್ಲರೂ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದಂಥ ಒಂದು ದಿನ ಎಂದರೆ ಅದು 1857 ಏಪ್ರಿಲ್ 8ನೇ ತಾರೀಕಿನಂದು ಅದು ಮುಸ್ಸಂಜೆಯ ಹೊತ್ತಿನಲ್ಲಿ ಕಲ್ಕತ್ತಾದ ಬ್ಯಾರಕ್ಪುರದಲ್ಲಿ ಅದು ಮುಸ್ಸಂಜೆಯ ಸೂರ್ಯ, ಕೆಂಪು ಸೂರ್ಯನ ತನ್ನ ಕೆಲಸವನ್ನು ನಿರ್ವಹಿಸಿ ಹೊರಡುವ ಸಮಯ, ಹಕ್ಕಿ ಪಕ್ಷಿಗಳು ಗೂಡು ಸೇರುವ ಸಮಯ, ತಿರುಮೋಡ ದಾರಿ ಚಂದ್ರನು ಆಗಮಿಸುವ ಸಮಯ. ಅವತ್ತಿನ ದಿವಸದಲ್ಲಿ ಬ್ರಿಟಿಷರು ಮಂಗಲ ಪಾಂಡೆ ಎಂಬ ಒಬ್ಬ ದೊಡ್ಡ ವೀರ ಯೋಧನನ್ನ ನೇಣಿಗೆ ಹಾಕ್ತಾರೆ. ವೀರ ಮರಣ ಆಗ್ತಾನೆ ಮಂಗಲ ಪಾಂಡೆ. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, ಮಂಗಲ ಪಾಂಡೆನ ಯಾಕೆ ಬ್ರಿಟಿಷರು ನೇಣಿಗೆ ಇರಿಸ್ತಾರೆ ಅಂತ. ಮಂಗಲ ಪಾಂಡೆ ಆಡಿದ ಮಾತು ಬ್ರಿಟಿಷರನ್ನ ಗೊಚ್ಚುಗೊಳಿಸುತ್ತೆ. ಮಂಗಲ ಪಾಂಡೆ ಆಡಿದ ಮಾತು ಬ್ರಿಟಿಷರನ್ನ ರೊಚ್ಚಿಗೆಳಿಸುತ್ತೆ. ಮಂಗಲ ಪಾಂಡೆ ಆಡಿದ ಮಾತು ಬ್ರಿಟಿಷರಿಗೆ ಮುನ್ಸೂಚನೆ ಸಿಗುತ್ತೆ. ಮುಂದೆ ಯಾವತ್ತಾದರೂ ಒಂದು ದಿವಸ ಬ್ರಿಟಿಷರಿಂದ ಭಾರತವು ಸ್ವತಂತ್ರಗೊಳ್ಳುತ್ತೆ ಎಂದು ಮಂಗಲ ಪಾಂಡೆ ಆಡಿದ ಮಾತು ಅವರಿಗೆ ಮುನ್ಸೂಚನೆ ಸಿಗುತ್ತೆ. ಮತ್ತೆ ಅದೇ ನಿಟ್ಟಿನಲ್ಲಿ ಮೇ 10, 1857ನೇ ಇಸ್ವಿನಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ತಾತ್ಯಾ ಟೋಪಿ, ಕುನ್ವರ್ ಸಿಂಗ್, ನಾನಾ ಸಾಹೇಬ್ ಮತ್ತು ಹಾಗೆ ಬಹದ್ದೂರ್ ಶಾ ಜಾಫರ್ನ ಒಳಗೊಂಡಂತೆ ಬ್ರಿಟಿಷರ ವಿರುದ್ಧ ಬಂಡಾಯ ಹೇಳ್ತಾರೆ, ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ, ಬ್ರಿಟಿಷರನ್ನ ಓಡಿಸಲೇಬೇಕು ನಮ್ಮ ದೇಶದಿಂದ ಎಂದು ಪಣ ತೊಡ್ತಾರೆ. ಆ ಸಂದರ್ಭದಲ್ಲಿ ಹಲವಾರು ಮಹನೀಯರು ವೀರ ಮರಣಾಗ್ತಾರೆ. ಆ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಮಹನೀಯರು ವೀರ ಮರಣ ಆಗ್ತಾರೆ. ಆ ತದನಂತರದಲ್ಲಿ ಅದನ್ನು ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಯುದ್ಧ ಎಂದು ಅದು ಎಲ್ಲರೂ ಘೋಷಣೆ ಆಗುತ್ತೆ. ಆ ವಿಷಯ ಅದು ಇಂಗ್ಲೆಂಡಿನ ಮಹಾರಾಣಿಯಾಗಿರತಕ್ಕಂಥ ವಿಕ್ಟೋರಿಯಾ ರಾಣಿಗೆ ತಿಳಿಯುತ್ತೆ. ಅದು ಆ ಸಂದರ್ಭದಲ್ಲಿ ವಿಕ್ಟೋರಿಯಾ ರಾಣಿ ಒಂದು ಸನ್ನೆಯನ್ನು ಹೊರಡಿಸ್ತಾಳೆ. ಅದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವರು ಏನು ನಮ್ಮ ದೇಶದಲ್ಲಿ ಕಾರ್ಯಚಟುವಟಿಕೆ ಮಾಡ್ತಾ ಇದ್ದೋ, ವ್ಯಾಪಾರೀಕರಣ ಮಾಡ್ತಾ ಇದ್ದೋ, ತಕ್ಷಣ ನೀವು ನಮ್ಮ ದೇಶಕ್ಕೆ ಮರಳಿಸಬೇಕು ಅಂತ ಅಂದ್ಕೊಂಡು ಆಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವರು 1858ನೇ ಇಸ್ವಿಯಲ್ಲಿ ಅವರ ಎಲ್ಲ ಕಾರ್ಯಚಟುವಟಿಕೆ ವಿಧಾನಗೊಳಿಸ್ತಾರೆ. ಆ ಸಂದರ್ಭದಲ್ಲಿ ಬ್ರಿಟಿಷರ ಆಡಳಿತದ ಅಧಿಕಾರಿ ಒಬ್ಬ ಜಾನ್ ಬ್ಲೈತ್ ಅಂತ ಅಂದ್ಕೊಂಡು ಅವತ್ತಿನ ದಿವಸದಲ್ಲಿ ರಾಣಿ ವಿಕ್ಟೋರಿಯಾಗೆ ಹೇಳ್ತಾನೆ, ಭಾರತವನ್ನು 5 ವಿಭಜನೆಯಾಗಿ ಮಾಡಬೇಕು ಅಂತ. ಆಗ ವಿಕ್ಟೋರಿಯಾ ರಾಣಿ ಹೇಳ್ತಾಳೆ, ಇಲ್ಲ, 5 ವಿಭಜನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಹಲವಾರು ಭಾಷಿಗರು ನೆಲೆಸಿರುವುದರಿಂದ ಭಾರತದಲ್ಲಿ ಅದು ಕಷ್ಟವಾಗುತ್ತೆ. ಮತ್ತು ಅದೇ ರೀತಿಯಲ್ಲಿ ಹಲವಾರು ಮಹಾರಾಜರು ಆಳ್ವಿಕೆ ಮಾಡ್ತಾ ಇರತಕ್ಕಂಥದ್ದು ಅವರ ಭಾಷೆಯ ಗಡಿ ಪ್ರದೇಶಕ್ಕೆ, ಅವರ ರಾಜರ ಗಡಿ ಪ್ರದೇಶಕ್ಕೆ ಅದು ಧಕ್ಕೆ ಬರದೇ ಇದ್ದ ಹಾಗೆ ನಾವು ಅದನ್ನು ವಿಭಾಗ ಮಾಡಬೇಕು ಅಂತ. ಆ ನಿಟ್ಟಿನಲ್ಲಿ 1858ರಲ್ಲಿ ಒಂದು
ಅಧಿವೇಶನ ನಡೆಯುತ್ತೆ ಇಂಗ್ಲೆಂಡ್ನಲ್ಲಿ. ಆಗ ಜಾನ್ ಬ್ರೈಟ್ ಹೇಳ್ತಾನೆ, ಅವರು ಮಾತನಾಡತಕ್ಕಂಥ ಭಾಷೆಯ ಪ್ರಾಂತೀಯ ಪ್ರದೇಶಕ್ಕೆ ಆಧಾರವಾಗಿ ಇಟ್ಕೊಂಡು ನಾವು ರಚನೆ ಮಾಡಬೇಕು, ಈ ನಿಟ್ಟಿನಲ್ಲಿ ಒಂದು ಆರ್ಡರ್ ಮಾಡಬೇಕು ಅಂತ ಅನ್ಕೊಂಡು ಜಾನ್ ಬ್ರೈಟ್ ಅವತ್ತಿನ ದಿವಸದಲ್ಲಿ ಅಲ್ಲಿ ಅಧಿಕಾರಿಗಳಿಗೆ ಸೂಚಿಸ್ತಾನೆ. ಆಮೇಲೆಗೆ 1874 ಇಸ್ವಿನಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವರು ತಮ್ಮೆಲ್ಲ ಕಾರ್ಯಚಟುವಟಿಕೆಗಳನ್ನು ನಿಲ್ಲಿಸಿ ಅದು ಇಂಗ್ಲೆಂಡ್ಗೆ ಅವರು ಸ್ವಸ್ಥಾನಕ್ಕೆ ಮರಳ್ತಾರೆ. ಆ ಸಂದರ್ಭದಲ್ಲಿ ಬಂಗಾಳದ ಪ್ರಾಂತ್ಯದಲ್ಲಿ ಇರತಕ್ಕಂಥ ಒಂದು ಸಿಲ್ಲೆಟ್ ಅನ್ನೋ ಒಂದು ಜಿಲ್ಲೆ ಅದು ಅಸ್ಸಾಮಿನ ಬ್ರಿಟಿಷ್ ಆಡಳಿತಾಧಿಕಾರಿಗೆ ಒಳಪಡುತ್ತೆ. ಆ ಸಂದರ್ಭದಲ್ಲಿ ಅವಾಗ ಮತ್ತೆ ಈ ಸಿಲ್ಲೆಟ್ ಅನ್ನೋ ಜಿಲ್ಲೆಯ ವ್ಯಾಪಾರೀಕರಣಕ್ಕೆ ಮತ್ತೆ ಅಲ್ಲಿ ಭಾಷೆಯ ಪ್ರಾಂತೀಯ ಪ್ರದೇಶಕ್ಕೆ ಧಕ್ಕೆ ಉಂಟಾಗುತ್ತೆ. ಆ ಸಂದರ್ಭದಲ್ಲಿ ಹುಟ್ಟುಕೊಂಡಿದ್ದಂಥದ್ದೇ ಭಾಷೆಯ ಚಳುವಳಿಗಳು. ಅದು ಬೀದಿ ಚಳುವಳಿಯಾಗಿ ಅದು ರಾಜಕೀಯ ತಿರುವು ಪಡ್ಕೊಂಡು ಇಡೀ ದೇಶದ ಉದ್ದಗಲಕ್ಕೂ ಸಹ ಅದು ಭಾಷಾ ಚಳುವಳಿ ಅದು ಮೆರುಗುಗೊಳಿಸುತ್ತೆ. ಅದು ಆಕಾಶದೆತ್ತರಿಗೆ ಬುಗಿಲೇಳುತ್ತೆ. ಇಡೀ ದೇಶದಲ್ಲಿ ಈಶಾನ್ಯ ರಾಜ್ಯದಲ್ಲಿ ಎತ್ತಿದ್ದಂಥದ್ದು ಭಾಷೆಯ ಪ್ರಾಂತೀಯ ಪ್ರದೇಶಗಳ ಕೂಗು ಅದು ದಕ್ಷಿಣ ಭಾರತಕ್ಕೂ ಹರಡುತ್ತೆ. ಆ ಸಂದರ್ಭದಲ್ಲಿ ಆರ್.ಎಸ್. ದೇಶಪಾಂಡೆ ಅಂತ ಒಬ್ಬ ದೊಡ್ಡ ಹೋರಾಟಗಾರ ಅವತ್ತಿನ ದಿವಸದಲ್ಲಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಎಂದು ದೊಡ್ಡ ಘೋಷವಾಕ್ಯವನ್ನು ಕೊಟ್ಟಂತ ಮಹನೀಯ 1890 ಇಸವಿಯಲ್ಲಿ ಧಾರವಾಡದಲ್ಲಿ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪನೆ ಮಾಡಿ ಅದರ ತದನಂತರದಲ್ಲಿ ಆಲೂರ ವೆಂಕಟರಾವ್, ಬೆನಗಲ ರಾಮರಾಯ್, ಡೆಪ್ಯೂಟಿ ಚೆನ್ನಬಸಪ್ಪ, ಸಿದ್ದಪ್ಪ ಕಾಂಬಳೆ, ಎನ್ ಕೃಷ್ಣರಾಯ್, ಎಚ್.ಸಿ. ದಾಸಪ್ಪ, ಎಚ್.ಸಿ. ಸಿದ್ದಯ್ಯ, ಈ ರೀತಿ ಹಲವಾರು ಮಹನೀಯರ ಹೋರಾಟ ಮಾಡಿ ಆ ಹೋರಾಟದ ಪ್ರತೀಕವಾಗಿ ನಮಗೆ 1956 ನಮಗೆ ಏಕೀಕರಣವಾಗಿರುವಂಥದ್ದು. ಮತ್ತೆ ಏಕೀಕರಣದ ನಂತರದಲ್ಲಿ ಅದು ಹೇಗೆ ಏಕೀಕರಣ ಆಗಬೇಕು ಅಂತ ಅನ್ಕೊಂಡು ಆಲೂರ ವೆಂಕಟರಾವ್ ಅವರು 1941 ಇಸವಿಯಲ್ಲಿ ಏನು ಬಿಜಾಪುರದ ಗಡಿ ಭಾಗದಲ್ಲಿ ಇರತಕ್ಕಂಥ ಹೋರಾಟಗಾರರು ಅವರಿಗೆ ಕನ್ನಡದ ಕುಲಪುರೋಹಿತ ಅಂತ ಒಂದು ದೊಡ್ಡ ಬಿರುದಾಂಕಿತ ನಾಮವನ್ನು ಕೊಡ್ತಾರೆ. ಆ ದಿವಸದಲ್ಲಿ ಒಂದು ಶಪಥ ಮಾಡ್ತಾರೆ. ಆಲೂರ ವೆಂಕಟರಾವ್ ಅವರು ಇರುವ ಹೆಜ್ಜೆಯ ಜೊತೆಯಲ್ಲಿ ನಾವು ಹೆಜ್ಜೆ ಇಡ್ತೀವಿ, ನೀವು ತೆಗೆದುಕೊಂಡಂತ ನಿರ್ಧಾರಗಳಿಗೆ ನಮ್ಮ ನಿರ್ಧಾರವು ಸಹಮತ ಇರುತ್ತೆ ಅಂತ. ಈ ನಿಟ್ಟಿನಲ್ಲಿ ಅವತ್ತಿನ ದಿವಸದಲ್ಲಿ ಹೋರಾಟದ ಪ್ರತೀಕ ಅವರಿಗೆ ಕನ್ನಡದ ಕುಲಪುರೋಹಿತ ಅಂತ ಒಂದು ಬಿರುದಾಂಕಿತ ನಾಮವನ್ನು ಕೊಡ್ತಾರೆ. ಮತ್ತೆ 1956 ನವೆಂಬರ್ 1 ತದನಂತರದಲ್ಲಿ 1972 ಇಸ್ವಿನಲ್ಲಿ ಕರ್ನಾಟಕದಲ್ಲಿ ಒಬ್ಬ ದೊಡ್ಡ ಸಾಹಿತಿ ಚದುರಂಗ ಅಂತ ಅನ್ಕೊಂಡು ಆ ಚದುರಂಗ ಅನ್ನೋರು ಅವರು ಅವತ್ತಿನ ದಿವಸದಲ್ಲಿ ಸಾಹಿತಿಗಳ ಒಟ್ಟಿಗೆ ಅವತ್ತಿನ ದಿವಸದಲ್ಲಿ ದೇವರಾಜು ಅರಸು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವತ್ತಿನ ದಿವಸದಲ್ಲಿ ಅವರಿಗೆ ಒಂದು ಮನವಿ ಪತ್ರವನ್ನು ಕೊಡ್ತಾರೆ. ಮೈಸೂರು ರಾಜ್ಯ ಯಾಕೆ ನೀವು ಆ ಮೈಸೂರು ರಾಜ್ಯದ ಬದಲು ಅದು ಕರ್ನಾಟಕ ಅಂತ ಅನ್ಕೊಂಡು ನೀವು ನಾವು ಮರುನಾಮಕರಣ ಮಾಡಬೇಕು. ಕರ್ನಾಟಕದ ಇತಿಹಾಸ ಸಾವಿರಾರು ವರ್ಷಗಳ